ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವಾಸಿಸುತ್ತಿರುವ ಭಾರತದ ದಕ್ಷಿಣ ಭೂಭಾಗದ ಹಿಂದೆ ಒಂದು ಭಯಾನಕ ಇತಿಹಾಸವಿದೆ. ನೀವು ದಿನಾಲು ನೋಡುವ ಈ ಭೂಮಿ, ಬೆಟ್ಟಗಳು ಮತ್ತು ಮಣ್ಣು ಸುಮ್ಮನೆ ನಿರ್ಮಾಣವಾಗಿಲ್ಲ. ಇದರ ಹಿಂದೆ ಕೋಟ್ಯಾಂತರ ವರ್ಷಗಳ ಹಿಂದಿನ ಭೀಕರ ಪ್ರಕೃತಿ ವಿಕೋಪದ ಕಥೆ ಇದೆ. ವಿಜ್ಞಾನಿಗಳು ಇಡೀ ಜಗತ್ತನ್ನು ನಡುಗಿಸಿದ ಆ ಘಟನೆಯನ್ನು ಡೆಕ್ಕನ್ ಟ್ರ್ಯಾಪ್ಸ್ ಎಂದು ಕರೆಯುತ್ತಾರೆ. ಸುಮಾರು 66 ಮಿಲಿಯನ್ ಅಂದರೆ 6,60,00,000 ವರ್ಷಗಳ ಹಿಂದೆ ನಮ್ಮ ಭಾರತ ಹೀಗಿರಲಿಲ್ಲ. ಆಗ ಭಾರತದ ಪಶ್ಚಿಮ ಮತ್ತು ಮಧ್ಯಭಾಗದಲ್ಲಿ ಭೂಮಿ ಇದ್ದಕ್ಕಿದ್ದಂತೆ ಸೀಳಲು ಪ್ರಾರಂಭಿಸಿತು. ಇತ್ತೀಚಿನ ಜ್ವಾಲಾಮುಖಿಗಳಂತೆ ಇದು ಕೇವಲ ಒಂದು ಪರ್ವತದಿಂದ ಸ್ಫೋಟಗೊಳ್ಳಲಿಲ್ಲ. ಬದಲಿಗೆ ಭೂಮಿಯ ಒಡಲಿನಲ್ಲಿ 100 ಕಿಲೋಮೀಟರ್ ಉದ್ದದ ಭಾರೀ ಬಿರುಕುಗಳು ಕಾಣಿಸಿಕೊಂಡವು. ಆ ಬಿರುಕುಗಳಿಂದ ಭೂಮಿಯ ಆಳದಲ್ಲಿದ್ದ ಕೆಂಪಾದ ಲಾವಾರಸ ಭುಗಿಲೆದ್ದು ಹೊರಬರಲು ಆರಂಭಿಸಿತು. ಇದು ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಜ್ವಾಲಾಮುಖಿ ದ್ರವ್ಯರಾಶಿಯ ಹೊರಹೊಮ್ಮುವಿಕೆಯಾಗಿತ್ತು. ಈ ಲಾವಾರಸವು ಇಡೀ ದಕ್ಷಿಣ ಭಾರತದ ಪ್ರದೇಶವನ್ನು ಅಪೋಷಣ ತೆಗೆದುಕೊಳ್ಳಲು ಶುರು ಮಾಡಿತು. ಬೆಂಕಿಯ ನದಿಯಂತೆ ಹರಿದ ಈ ದ್ರವ್ಯ ಇಡೀ ಭೂಪ್ರದೇಶವನ್ನು ಮುಚ್ಚು ಹಾಕಿತು. ಕೇವಲ ಒಂದು ದಿನ ಅಥವಾ ಒಂದು ವರ್ಷ ಈ ಜ್ವಾಲಾಮುಖಿ ಸ್ಫೋಟಗಳು ನಡೆಯಲಿಲ್ಲ. ಭೂವಿಜ್ಞಾನಿಗಳ ಪ್ರಕಾರ ಈ ಭೀಕರ ಪ್ರಕ್ರಿಯೆ ಸುಮಾರು 10 ಲಕ್ಷ ವರ್ಷಗಳ ಕಾಲ ಸತತವಾಗಿ ನಡೆಯಿತು. ಹೌದು, ನೀವು ಕೇಳುತ್ತಿರುವುದು ಸತ್ಯ. 1 ಮಿಲಿಯನ್ ವರ್ಷಗಳ ಕಾಲ ಇಲ್ಲಿ ಬೆಂಕಿಯ ಮಳೆ ಸುರಿದಿದೆ. ಲಾವಾರಸವು ಪದರವಾಗಿ ಒಂದರ ಮೇಲೊಂದರಂತೆ ಹರಡುತ್ತಾ ಸಾಗಿತು. ಒಂದು ಪದರ ತಣ್ಣಗಾಗುವ ಮುನ್ನವೇ ಅದರ ಮೇಲೆ ಮತ್ತೊಂದು ಲಾವಾರಸದ ಪ್ರವಾಹ ಹರಿಯುತ್ತಿತ್ತು. ಹೀಗೆ ಹೆಪ್ಪುಗಟ್ಟಿದ ಬಂಡೆಗಳ ದಪ್ಪ ಕೆಲವು ಕಡೆ 2 ಕಿಲೋಮೀಟರ್ಗಿಂತಲೂ ಹೆಚ್ಚಿದೆ ಎಂದರೆ ನೀವು ನಂಬಲೇಬೇಕು. ಅಂದರೆ ನೀವು ಇಂದು ನಿಂತಿರುವ ಜಾಗದ ಕೆಳಗೆ 2 ಕಿಲೋಮೀಟರ್ ಆಳದವರೆಗೆ ಕೇವಲ ಲಾವಾರಸದ ಬಂಡೆಗಳಿವೆ. ಈ ರೀತಿಯ ಕಲ್ಲುಗಳನ್ನು ವಿಜ್ಞಾನದ ಭಾಷೆಯಲ್ಲಿ ಬೆಸಾಲ್ಟ್ ಬಂಡೆಗಳು ಎಂದು ಕರೆಯಲಾಗುತ್ತದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ನಮ್ಮ ಕರ್ನಾಟಕದ ಉತ್ತರ ಭಾಗಗಳು ಇದರಿಂದಲೇ ನಿರ್ಮಾಣವಾಗಿದೆ. ಮುಂಬೈ, ಪುಣೆ ಅಥವಾ ಕಲಬುರ್ಗಿ ಭಾಗದಲ್ಲಿ ಕಾಣುವ ಕಪ್ಪು ಕಲ್ಲುಗಳನ್ನು ಅಂದಿನ ಲಾವಾರಸದ ಅವಶೇಷಗಳೇ ಆಗಿವೆ. ಈ ಜ್ವಾಲಾಮುಖಿ ಸ್ಫೋಟ ಕೇವಲ ಭಾರತದ ಭೂಮಿಯನ್ನು ಮಾತ್ರ ಬದಲಾಯಿಸಲಿಲ್ಲ, ಇದು ಇಡೀ ಜಗತ್ತಿನ ವಾತಾವರಣವನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಟ್ಟಿತ್ತು. ಜ್ವಾಲಾಮುಖಿಯಿಂದ ಲಾವಾರಸ ಮಾತ್ರವಲ್ಲದೆ ಅಪಾರ ಪ್ರಮಾಣದ ವಿಷಕಾರಿ ಅನಿಲಗಳು ಹೊರಬಂದವು. ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ನಂತಹ ಅನಿಲಗಳು ವಾತಾವರಣವನ್ನು ಆವರಿಸಿಕೊಂಡವು. ಈ ಅನಿಲಗಳು ಇಡೀ ಭೂಮಿಯ ಹವಾಮಾನವನ್ನು ತಲೆಕೆಳಗಾಗಿಸಿದವು. ಲಕ್ಷಾಂತರ ವರ್ಷಗಳ ಕಾಲ ಸೂರ್ಯನ ಬೆಳಕು ಭೂಮಿಗೆ ಸರಿಯಾಗಿ ಬೀಳದಂತೆ ದಟ್ಟ ಬೂದಿ ಆವರಿಸಿತ್ತು. ಇದರಿಂದಾಗಿ ಜಾಗತಿಕ ತಾಪಮಾನದಲ್ಲಿ ಭಾರಿ ಏರುಪೇರು ಉಂಟಾಯಿತು. ಆ ಕಾಲದಲ್ಲೇ ಭೂಮಿಯ ಮೇಲೆ ಆಳುತ್ತಿದ್ದ ಡೈನೋಸರ್ಗಳ ವಿನಾಶದ ಪ್ರಕ್ರಿಯೆ ಆರಂಭವಾಯಿತು. ಡೈನೋಸರ್ಗಳು ಅಳಿದು ಹೋಗಲು ಕೇವಲ ಉಲ್ಕಾಪಾತ ಮಾತ್ರ ಕಾರಣವಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಭಾರತದಲ್ಲಿ ನಡೆದ ಈ ಭೀಕರ ಜ್ವಾಲಾಮುಖಿ ಸರಣಿಯೂ ಸಹ ಡೈನೋಸರ್ಗಳನ್ನು ಕೊಂದ ಪ್ರಮುಖ ವಿಲನ್. ಈ ವಿಕೋಪ ತಡೆಯಲಾರದೆ ಭೂಮಿಯ ಮೇಲಿದ್ದ 75%ಕ್ಕೂ ಹೆಚ್ಚು ಜೀವರಾಶಿಗಳು ನಾಶವಾದವು. ಇಡೀ ಪ್ರಕೃತಿಯ ಜೀವಸಂಕುಲದ ಚಿತ್ರಣವೇ ಈ ಘಟನೆಯಿಂದ ಬದಲಾಗಿ ಹೋಯಿತು. ಈ ಮಹಾದುರಂತದ ನಂತರವೇ ಸಸ್ತನಿಗಳು ಮತ್ತು ಮಾನವರ ವಿಕಾಸಕ್ಕೆ ದಾರಿ ಮಾಡಿಕೊಟ್ಟಿತು. ಹಾಗಾಗಿ ನಮ್ಮ ಅಸ್ತಿತ್ವದ ಹಿಂದೆ ಈ ಜ್ವಾಲಾಮುಖಿಯ ದೊಡ್ಡ ಪಾತ್ರವಿದೆ. ಕಾಲಕ್ರಮೇಣ ಈ ಲಾವಾರಸದ ಬಂಡೆಗಳು ಹವಾಮಾನದ ಏರುಪೇರಿನಿಂದಾಗಿ ಸವೆಯಲು ಆರಂಭಿಸಿದವು. ಲಕ್ಷಾಂತರ ವರ್ಷಗಳ ಕಾಲ ಬಂಡೆಗಳು ಪುಡಿಯಾಗಿ ಇಂದು ಕಪ್ಪು ಮಣ್ಣಾಗಿ ಮಾರ್ಪಟ್ಟಿವೆ. ದಕ್ಷಿಣ ಭಾರತದಲ್ಲಿ ನಾವು ನೋಡುವ ಫಲವತ್ತಾದ ಕಪ್ಪು ಹತ್ತಿ ಮಣ್ಣಿಗೆ ಇದೇ ಮೂಲ. ಅಂದರೆ ಇಂದು ರೈತರು ಚಿನ್ನದಂತಹ ಬೆಳೆ ತೆಗೆಯುವ ಮಣ್ಣು ಅಂದು ಉಗುಳಿದ ಬೆಂಕಿಯ ಬೂದಿ. ಈ ಡೆಕ್ಕನ್ ಪ್ರಸ್ಥಭೂಮಿ ಜಗತ್ತಿನಲ್ಲೇ ಅತ್ಯಂತ ಸ್ಥಿರವಾದ ಭೂಭಾಗಗಳಲ್ಲಿ ಒಂದಾಗಿದೆ, ಏಕೆಂದರೆ ಇದು ಅಷ್ಟು ಗಟ್ಟಿಯಾದ ಬೆಸಾಲ್ಟ್ ಬಂಡೆಗಳ ಮೇಲೆಯೇ ಕುಳಿತಿದೆ. ಇಲ್ಲಿ ಭೀಕರ ಭೂಕಂಪಗಳು ಸಂಭವಿಸುವುದು ತೀರಾ ವಿರಳ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇಂದು ನಾವು ನೋಡುವ ಪಶ್ಚಿಮ ಘಟ್ಟಗಳ ಸುಂದರ ಬೆಟ್ಟಗಳ ಸಾಲುಗಳು ಕೂಡ ಇದರ ಭಾಗವೇ ಆಗಿವೆ. ನೀವು ಮಹಾಬಲೇಶ್ವರ ಅಥವಾ ಲೋನಾವಲಗೆ ಹೋದರೆ ಅಲ್ಲಿ ಮೆಟ್ಟಿಲುಗಳಂತಹ ಬೆಟ್ಟಗಳನ್ನು ನೋಡಬಹುದು. ಅದಕ್ಕೆ ಇವುಗಳನ್ನು ಡೆಕ್ಕನ್ ಟ್ರ್ಯಾಪ್ಸ್ ಎನ್ನುತ್ತಾರೆ. ಸ್ವೀಡಿಷ್ ಭಾಷೆಯಲ್ಲಿ ಟ್ರ್ಯಾಪಾ ಎಂದರೆ ಮೆಟ್ಟಿಲು ಎಂದರ್ಥ. ಲಾವಾರಸವು ಪದರವಾಗಿ ಹೆಪ್ಪುಗಟ್ಟಿ ಇಂತಹ ಮೆಟ್ಟಿಲುಗಳ ಆಕಾರವನ್ನು ಸೃಷ್ಟಿಸಿದೆ. ಈ ಅದ್ಭುತ ಇತಿಹಾಸವನ್ನು ನಮ್ಮ ಕಣ್ಣೆದುರೇ ಇಟ್ಟುಕೊಂಡು ನಾವು ದಿನಾಲು ಬದುಕುತ್ತಿದ್ದೇವೆ. ಇಷ್ಟೊಂದು ಭೀಕರ ಇತಿಹಾಸ ಹೊಂದಿರುವ ಭೂಪ್ರದೇಶ ಜಗತ್ತಿನಲ್ಲಿ ಬೇರೆಲ್ಲೂ ಕಾಣಲು ಸಿಗುವುದಿಲ್ಲ.
ಭಾರತದ ಭೂವಿಜ್ಞಾನದ ಅತಿದೊಡ್ಡ ರಹಸ್ಯ ಎಂದರೆ ಇದೇ ಡೆಕ್ಕನ್ ಪ್ರಸ್ಥಭೂಮಿ. ಬ್ರಿಟಿಷ್ ಕಾಲದ ವಿಜ್ಞಾನಿಗಳು ಭಾರತಕ್ಕೆ ಬಂದಾಗ ಇಲ್ಲಿನ ಕಲ್ಲುಗಳನ್ನು ನೋಡಿ ಆಶ್ಚರ್ಯಪಟ್ಟಿದ್ದರು. ಇಷ್ಟೊಂದು ವಿಶಾಲ ಪ್ರದೇಶದಲ್ಲಿ ಒಂದೇ ತರಹದ ಕಪ್ಪು ಬಂಡೆಗಳು ಹೇಗೆ ಬಂದವು ಎಂದು ಸಂಶೋಧನೆ ನಡೆಸಿದರು. ಆಗಲೇ ಅವರಿಗೆ ತಿಳಿದಿದ್ದು ಇದು ಇಡೀ ಜಗತ್ತನ್ನು ನಡುಗಿಸಿದ ಜ್ವಾಲಾಮುಖಿಯ ಜಾಗ ಎಂದು. ಈ ಜ್ವಾಲಾಮುಖಿ ಒಟ್ಟು ಎಷ್ಟು ಪ್ರದೇಶವನ್ನು ಆವರಿಸಿತ್ತು ಗೊತ್ತಾ? ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಪ್ರದೇಶ ಲಾವಾರಸದಿಂದ ಮುಚ್ಚಿ ಹೋಗಿತ್ತು. ಅಂದರೆ ಇಂದಿನ ಇಡೀ ಫ್ರಾನ್ಸ್ ದೇಶದ ಗಾತ್ರದಷ್ಟು ಭೂಮಿ ಕೇವಲ ಬೆಂಕಿಯಿಂದ ತುಂಬಿತ್ತು. ಒಂದು ವೇಳೆ ಇಂದು ಅಂತಹ ಘಟನೆ ನಡೆದರೆ ಇಡೀ ಏಷ್ಯಾ ಖಂಡವೇ ನಾಶವಾಗಿ ಬಿಡುತ್ತದೆ. ಆದರೆ ಅದೃಷ್ಟವಶಾತ್ ಇಂದು ಆ ಜ್ವಾಲಾಮುಖಿಗಳು ಸಂಪೂರ್ಣವಾಗಿ ಶಾಂತವಾಗಿವೆ. ಅವುಗಳೆಲ್ಲವೂ ಈಗ ಗಟ್ಟಿಯಾದ ಕಲ್ಲುಗಳಾಗಿ ನಮಗೆ ಆಸರೆಯಾಗಿ ನಿಂತಿವೆ. ಈ ಬಂಡೆಗಳು ಎಷ್ಟು ಗಟ್ಟಿಯಾಗಿವೆ ಎಂದರೆ ನಮ್ಮ ಇತಿಹಾಸದ ಭವ್ಯ ಕಲೆಗಳಿಗೆ ಇವುಗಳೇ ಅಡಿಪಾಯ. ಎಲ್ಲೋರಾ ಮತ್ತು ಅಜಂತಾ ಗುಹೆಗಳನ್ನು ನೀವು ಕೇಳಿರಬಹುದು. ಆ ಅದ್ಭುತ ಗುಹೆಗಳನ್ನು ಕೆತ್ತಿರುವುದು ಇದೇ ಡೆಕ್ಕನ್ ಜ್ವಾಲಾಮುಖಿಯ ಬಿಸಾಲ್ಟ್ ಬಂಡೆಗಳಲ್ಲಿ. ಕಲ್ಲುಗಳು ಅತ್ಯಂತ ಗಟ್ಟಿಯಾಗಿರುವುದರಿಂದಲೇ ಸಾವಿರಾರು ವರ್ಷಗಳಾದರೂ ಆ ಕಲಾಕೃತಿಗಳು ಇಂದಿಗೂ ಹಾಗೇ ಇವೆ. ನಮ್ಮ ಪೂರ್ವಜರು ಪ್ರಕೃತಿಯ ಈ ಕೊಡುಗೆಯನ್ನು ಅದ್ಭುತವಾಗಿ ಬಳಸಿಕೊಂಡರು. ಆದರೆ ಇಂದಿಗೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಕುತೂಹಲ ಕಾಡುತ್ತಲೇ ಇದೆ. ಅಷ್ಟು ದೊಡ್ಡ ಪ್ರಮಾಣದ ಲಾವಾರಸ ಭೂಮಿಯ ಒಳಗೆ ಎಲ್ಲಿಂದ ಬಂತು ಎನ್ನುವುದು ಆ ಪ್ರಶ್ನೆ. ಅದಕ್ಕೆ ವಿಜ್ಞಾನಿಗಳು ರಿಯೂನಿಯನ್ ಹಾಟ್ಸ್ಪಾಟ್ ಎಂಬ ಸಿದ್ಧಾಂತವನ್ನು ನೀಡುತ್ತಾರೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಭಾರತದ ಭೂಭಾಗ ಆಫ್ರಿಕಾದ ಹತ್ತಿರ ಇದ್ದಾಗ ಈ ಹಾಟ್ಸ್ಪಾಟ್ ಮೇಲಿಂದ ಹಾದು ಹೋಯಿತು. ಭೂಮಿಯ ಆಳದಲ್ಲಿದ್ದ ಆ ತೀವ್ರವಾದ ಶಾಖವೇ ಇಷ್ಟೊಂದು ದೊಡ್ಡ ಜ್ವಾಲಾಮುಖಿ ಕಾರಣವಾಯಿತು. ನಂತರ ಭಾರತದ ಭೂಭಾಗ ನಿಧಾನವಾಗಿ ಚಲಿಸಿ ಇಂದಿನ ಜಾಗಕ್ಕೆ ಬಂದು ತಲುಪಿದೆ. ಅಂದರೆ ನಾವು ಇಂದು ವಾಸಿಸುತ್ತಿರುವ ಜಾಗ ಕೋಟ್ಯಾಂತರ ವರ್ಷಗಳ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿದೆ. ಈ ಸುದೀರ್ಘ ಪ್ರಯಾಣದಲ್ಲಿ ಜ್ವಾಲಾಮುಖಿಯ ಕಲೆಗಳು ನಮ್ಮ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿದುಕೊಂಡವು. ಇತಿಹಾಸ ಎಂದರೆ ಕೇವಲ ರಾಜ ಮಹಾರಾಜರ ಕಥೆಗಳು ಮಾತ್ರವಲ್ಲ, ನಮ್ಮ ಕಾಲ ಕೆಳಗಿರುವ ಭೂಮಿಯ ಇತಿಹಾಸ ಕೂಡ ಅಷ್ಟೇ ರೋಮಾಂಚನಕಾರಿಯಾಗಿದೆ. ಮುಂದಿನ ಬಾರಿ ನೀವು ಕಪ್ಪು ಬಂಡೆ ಅಥವಾ ಕಪ್ಪು ಮಣ್ಣನ್ನು ನೋಡಿದಾಗ ಈ ಕತೆ ನೆನಪಿಸಿಕೊಳ್ಳಿ. ನೀವು ನಿಂತಿರುವುದು 10 ಲಕ್ಷ ವರ್ಷಗಳ ಕಾಲ ಉರಿದ ಬೆಂಕಿಯ ಭೂಮಿಯ ಮೇಲೆ ಎಂಬುದು ನೆನಪಿರಲಿ. ಪ್ರಕೃತಿಯ ಇಂತಹ ರಹಸ್ಯಗಳು ನಿಜಕ್ಕೂ ನಮ್ಮ ಕಲ್ಪನೆಗೂ ನಿಲುಕದವುಗಳಾಗಿವೆ. ಈ ಜ್ವಾಲಾಮುಖಿಯ ಇತಿಹಾಸದ ಬಗ್ಗೆ ನಿಮಗೇನು ಅನಿಸಿತು ಎಂಬುದನ್ನು ಯೋಚಿಸಿ ನೋಡಿ. ಭಾರತದ ಈ ಜಾಗತಿಕ ಮಟ್ಟದ ಭೂವೈಜ್ಞಾನಿಕ ರಹಸ್ಯ ನಿಜಕ್ಕೂ ಪ್ರತಿಯೊಬ್ಬರಿಗೂ ಆಶ್ಚರ್ಯ ತರುತ್ತದೆ. ನಮ್ಮ ದಕ್ಷಿಣ ಭಾರತದ ಈ ರೋಮಾಂಚಕ ಜ್ವಾಲಾಮುಖಿ ಇತಿಹಾಸದ ಕತೆ ಇಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.